ಇದೆಂಥದ್ದು ನಮ್ಮ ರಾಹುಲ್ ಗಾಂಧಿ ಅವರ ಉದಾಹರಣಪ್ಪ ಮಹಾನ್ ಭಾವ. ನಮ್ಮ ಹತ್ರ ಹೆಣ್ ಡ್ರೈವರ್ಸ್ ಇಲ್ಲ, 3 ಜನ ಬರೀ ಗನ್ ಡ್ರೈವರ್ಸ್. ಮುಂದೆ ಬರ್ರ. ರಾಹುಲ್ ಗಾಂಧಿ ಅವರು ಹೇಳ್ತಾರೆ, ಇಲ್ಲಿ ಪ್ರಜ್ವಲ್ ಪ್ರಕರಣದಲ್ಲಿ 16 ವರ್ಷದ ಕೆಳಗಿನ ಅಪ್ರಾಪ್ತೆಯರು ಸಂತ್ರಸ್ತರಿದ್ದಾರೆ. ಯಾವ ಬೇಕು ನನ್ನ ಮಗನು ಇಲ್ಲ ಅಂದಿದ್ದು ಪ್ರಜ್ವಲ್ ಕುರಿತು ಮೊದಲೇ ಮಾಹಿತಿ ಇದ್ದರೂ ಆತ ದೇಶದಿಂದ ಪರಾರಿಯಾಗುವಂತೆ ತಡೆಯದ ಕೇಂದ್ರ ಗೃಹ ಸಚಿವ ಅಂತ ರಾಹುಲ್ ಗಾಂಧಿ. ಯಾಕೆ ನೀವೆಲ್ಲ ಮಕ ನೋಡ್ಕೊಳ್ಳಲ್ವಾ? ಕನ್ನಡಿನಲ್ಲಿ ಬೆಳಗ್ಗೆ ಎದ್ದು ನೋಡ್ಕೊಳಲ್ವೋ ಮಕಾನ? ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ನಿಮ್ಮ ಮುಂದಿನ ಪ್ರಧಾನಮಂತ್ರಿ ಘೋಷಣೆ ಮಾಡಿದ್ದೀರಿ ನಿಮ್ಮ ಅಭ್ಯರ್ಥಿ. ನೀವು ಇದುವರೆಗೂ ತಪ್ಪು ಮಾಡಿಲ್ಲ. ಏನ್ ಇಡೀ ಏರಿಯಾಗೆ ನೀ ಶ್ರೀರಾಮ್ ಚಂದ್ರ ಅನ್ಕೊಂಡ್ಬಿಟ್ಟಿದ್ಯಾ? ಮಲ್ಲಿಕಾರ್ಜುನ್ ಖರ್ಗೆ ಬೇಡ, ರಾಹುಲ್ ಗಾಂಧಿ ಆಗಬೇಕು ಅಂತ ಹೇಳಿರೋ ನೀವೇ ಅಲ್ವೇ? ನಿಮ್ಗೆ ಯೋಗ್ಯತೆ ಇದೆಯಾ ಮಾತಾಡಕ್? ನಿಮ್ಗೆ ರಾಜ್ಯದಲ್ಲಿ ಜನ ಸಾಯ್ತಾ ಇದ್ದಾರೆ, ಅಲ್ಲಿ ನಾಚಿಕೆ ಆಗಲ್ಲ ನಿಮ್ಗಳಿಗೆ? 16 ವರ್ಷದ ಕೆಳಗಿನ ಅಪ್ರಾಪ್ತೆಯರು ಸಂತ್ರಸ್ತರಿದ್ದಾರೆ ಅಂತ ಹೇಳಿ ನಿಮ್ಮ ರಾಹುಲ್ ಗಾಂಧಿ ಈ ಹೇಳಿಕೆ ಕೊಟ್ಟಿದ್ದಾರಲ್ಲ, ಸರಿ, ಏನ್ ವಿಷಯ? ಯಾವ ಆಧಾರದ ಮೇಲೆ ನಿಮ್ ರಾಹುಲ್ ಗಾಂಧಿ ಹೇಳಿಕೆ ಕೊಟ್ಟ? ಸ್ವಲ್ಪ ಹತ್ರ ಬಂದು ಹೇಳು, ಕೇಳಿಸ್ತಾ ಇಲ್ಲ. ಯಾವ ಆಧಾರದ ಮೇಲೆ ನಿಮ್ ರಾಹುಲ್ ಗಾಂಧಿ ಹೇಳಿಕೆ ಕೊಟ್ಟ? ತನಿಖೆ ಕರೆದ್ರ ರಾಹುಲ್ ಗಾಂಧಿನ ಇಲ್ಲಿವರೆಗೆ? 16 ವರ್ಷದ ಹೆಣ್ಮಕ್ಳು ಪೋಸ್ಕೋ ಕೇಸ್ ಹಾಕಿದ್ರೆ ಅಜೀವ ಪರ್ಯಂತ ಜೈಲಿಗೆ ಕಳಿಸಬಹುದು. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ನಡೆಸ್ತಾ ಇದ್ದೀರಲ್ಲ, ಹುಡುಕ್ತಾ ಇದ್ದೀರಿ 16 ವರ್ಷದ, ಗೊತ್ತು ನನಗೆ, ಅದು ನನಗೆ ಮಾಹಿತಿ ಕೊಟ್ಟಿದ್ದಾರೆ. ನೀನ್ ವ್ಯವಹಾರ ಮಾಡೋದು ನನ್ನ ಹತ್ರ ತಾನೆ. ನಿನಗೇನಾದ್ರೂ ಬೇಕಾದ್ರೆ ನನ್ನನ್ನು ಕೇಳೋ, ಜೋಪ್ರಿನ್ ಕೇಳೋ. ಅದನ್ನ ಬಿಟ್ಟು ಚಿಕ್ಕ ಹುಡುಗ ಅವನ ಹತ್ರ ಏನಯ್ಯ ನಿಂದು? 16 ವರ್ಷದ ಹೆಣ್ಮಕ್ಳನ್ನ ಯಾರನ್ನಾದ್ರೂ ಹುಡುಕಿ ಪೋಸ್ಕೋ ಕೇಸ್ ಹಾಕ್ಬೇಕು ಅಂತ ಹೇಳಿ ಹೊರಟಿದ್ದೀರಪ್ಪ. ಅಯ್ಯೋ, ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಜಾತಿ ಧರ್ಮ ಭಾಷೆ ಅನ್ಕೊಂಡು ಹೊಡೆದಾಡಿ ಸಾಯ್ತಾ ಇರ್ತಾರೆ ನನ್ನ ಮಕ್ಳ. ಇಲ್ಲಿ ಹೇಳಿದ್ರು 400 ಮಹಿಳೆಯರ ಮೇಲೆ ಪ್ರಜ್ವಲ್ ಅತ್ಯಾಚಾರ. ಡೈರೆಕ್ಟ್ ಫಿಗರ್ ಹೇಳಿ ನೇರವಾಗಿ ಹೇಳ್ತಾ ಇದ್ದಾರೆ ಆಗಿದೆ ಅಂತ ಹೇಳಿ. ಮುಗಿರಿ ಮಕ್ಕೆ ಏನಂದೆ? ಸತ್ಯವಾದ ಮಾತು ಹೇಳಿದ್ರಿ ಹಿಂದೆ. ಯಾವನಪ್ಪ ಅವ್ರಿಗೆ SIT ಮುಖ್ಯಸ್ಥ BK ಸಿಂಗ್ ಯಾಕಪ್ಪ ಕರೆದಿಲ್ಲ ಇನ್ನು ಇವ್ರನ್ನ ರಾಹುಲ್ ಗಾಂಧಿನ? ಯಾವ ತಿರುಬೋಕಿ ನನ್ ಮಗನ ಗೊತ್ತು. ಸ್ಪೆಸಿಫಿಕ್ ಆಗಿ ಚಾರ್ಜ್ ಮಾಡ್ತಾವ್ರೆ. ಅವ್ರ ಹತ್ರ ಕಂಪ್ಲೇಂಟ್ ತಗೋಬೇಕಲ್ಲ ಈಗ ನೀವು. ಯಾಕೆ ಇನ್ನು ಬಿಟ್ಟಿದ್ರಿ ರಾಹುಲ್ ಗಾಂಧಿನ? ಜಾತ್ಯಾತೀತ ರಾಷ್ಟ್ರದ ಭವ್ಯ ಭಾರತದ ಪ್ರಜೆಗಳೇ, ಏನಪ್ಪಾ ಬಡದಾಡ್ಬೇಕಾದ್ರೆ ಬರೋ ನನ್ನ ಮಕ್ಕಳ ಬಿಡಿಸ್ರಿ ಅಂದ್ರು ಯಾರು ಬರಕಿಲ್ಲ. ಅವ್ರು ಹೇಳ್ತಾರೆ ಏನು ಕೈ ಎತ್ಕೊಂಡು ಬೇರೆ ಮುಖ್ಯಮಂತ್ರಿಗಳ ಜೊತೆನಲ್ಲಿ ವಿರಾವೇಶದಲ್ಲಿ ಮುಗಿಸ್ಬಿಟ್ಟು ನರೇಂದ್ರ ಮೋದಿ ಆಳ್ತಾನ. ಸತ್ತಾಗ ಸಂತಾಪ ಸೂಚಕಾದ್ರೂ ಬಂದಿದ್ರಲ್ಲ, ಹೋಗ್ರಣ್ಣ ಅಕ್ಕ ಹೋಗ್ರಕ್ಕ. ಇವತ್ತು ನರೇಂದ್ರ ಮೋದಿನ ಅಮಿತ್ ಶಾನ ಈ ಪ್ರಕರಣದಲ್ಲಿ ನೀವು ತಂದಿದ್ದು ಪಾಪ ಈ ಅದಂತವು ನಿಮ್ ಗ್ಯಾರಂಟಿ ಯೋಜನೆಗಳು ಏನ್ ಭೋಜ ಇಷ್ಟು ಚಿಕ್ಕ ವಿಷಯಕ್ಕೆಲ್ಲ ಟೆನ್ಷನ್ ಮಾಡ್ಕೋತೀಯಾ? ವರ್ಕೌಟ್ ಆಯ್ತದ ಇಲ್ವೋ? ಈ ಪೆನ್ ಡ್ರೈವ್ ನ ಇಟ್ಕೊಂಡು ಇವತ್ತು ದೇಶದಲ್ಲಿ ಮತ ಪಡೆಯಲಿಕ್ಕೆ ಇಂಟರ್ನ್ಯಾಷನಲ್ ಲೆವೆಲ್ಗೆ ನೀನ್ ನೋಡಿದ್ರೆ ನನಗೆ ಅಯ್ಯೋ ಅನ್ಸುತ್ತೆ ಕಾಣೋ. ಅದ್ಯಾಕಪ್ಪ, ಏನಾಗೈತೆ ನಂಗೆ? ಸಿಂಗಾಪುರ್ ಚಾನಲ್ ಅಲ್ಲೂ ಫಾರ್ಮರ್ ಚೀಫ್ ಪ್ರೈಮ್ ಮಿನಿಸ್ಟರ್, ಫಾರ್ಮರ್ ಚೀಫ್ ಮಿನಿಸ್ಟರ್ ಗ್ರ್ಯಾಂಡ್ ಸನ್ ಏನನ್ನ ತೋರಿಸ್ಕೊಂಡು ಕೂತಿದ್ದೀರಿ. ತೋರಿಸ್ಕೊಂಡ್ರಿ ಯಾಕೆ? ನಿಜ ಹೇಳಿದಕ್ಕೆ ನಿಮಗೆ ತಿಕ್ಕ ಉರಿದೋಯ್ತಾ? ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. 7 ಮೀಟರ್ ಕುಡಿದಾರ ಅನ್ನೋದು ನಾನು 2 ಮಾತು ಮುಗಿದು ಅಂತ ಹೇಳೋದು. ಎಷ್ಟು ಜನ ಕಚರ ನನ್ನ ಮಕ್ಕಳು ಮನೇಲಿ ಹೆಂಡತಿ ಇಟ್ಕೊಂಡು ಹೊರಗಡೆ ಇನ್ನೊಂದು ಸೆಟಪ್ ಮಾಡ್ಕೊಂಡಿಲ್ಲ? ಎಷ್ಟು ಜನ ವರ್ಷ ಹೆಂಗಸರು ಮನೇಲಿ ಗಂಡನ ಇಟ್ಕೊಂಡು ಮನ್ಸಲ್ಲಿ ಇನ್ನೊಬ್ಬನ ಇಟ್ಕೊಂಡಿಲ್ಲ?